ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡು ವಿ ನಾಗೇಂದ್ರ ಈಗಾಗಲೇ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಾಗೇಂದ್ರಗೆ ಆಪ್ತರಿಂದಲೇ ಸಂಕಷ್ಟ ಮುಂದುವರಿಯುತ್ತಾ ಹಾಗಾದ್ರೆ ಇಡಿ ವಿಚಾರಣೆ ವೇಳೆ 24 ಕೋಟಿಯ ಬಗೆಗಿನ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ಆಪ್ತರು. ನಾಗೇಂದ್ರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 84 ಕೋಟಿ ಪೈಕಿ 24 ಕೋಟಿ ಬಳ್ಳಾರಿಗೆ ಬಂದಿರುವಂತಹ ಶಂಕೆ ಗುಮಾನಿ ಇದೆ. ನಾಗೇಂದ್ರ ಮನೆಯಲ್ಲಿ ಸಿಕ್ಕಂತಹ ದಾಖಲೆಯ ಆಪ್ತರ ಹೇಳಿಕೆ ತಾಳೆ ಆಗ್ತಾ ಇದೆ. 24 ಕೋಟಿ ಹಣದ ಜಾಡು ಭೇದಿಸೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ನಾಗೇಂದ್ರ ಆಪ್ತರಿಗೂ ಕೂಡ ನೋಟಿಸ್ ತೆರವಾಗೋ ಸಾಧ್ಯತೆ ಇದೆ. ಇಡಿ ಇಕ್ಕಳದಲ್ಲಿರುವಂತಹ ನಾಗೇಂದ್ರ ಅವರಿಗೆ ಅವರ ಆಪ್ತರು ಕೊಟ್ಟಂತಹ ಹೇಳಿಕೆಗಳೇ ಇವತ್ತು ಅವರಿಗೆ ಈ ಸ್ಥಿತಿಯನ್ನು ತಂದಿರೋದು. ಅಂದರೆ ಅವರ PA ಹರೀಶ್ ಕೊಟ್ಟಂತಹ ಕೆಲವು ಹೇಳಿಕೆ ಇರ್ಬೋದು, ಅಥವಾ ಅವರ ಆಪ್ತರಿಷ್ಟರು ಕೊಟ್ಟಂತಹ ಹೇಳಿಕೆ, ಹೈದರಾಬಾದ್ ಮೂಲದ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ, ಹಾಗೂ ಈಗಾಗಲೇ ನಿಕಂಟಿ ನಾಗರಾಜ್ ಸೇರಿದಂತೆ ಪದ್ಮನಾಭ ಪರಶುರಾಮ್ ಇವರೆಲ್ಲರೂ ಕೂಡ ಇವ್ರ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ. ಅದೆಲ್ಲವೂ ಕೂಡ ಉರುಳಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಮರೇಶ್. ಆಪ್ತರು ಕಕ್ಕಿರುವಂತಹ ಸತ್ಯ ಹೇಗೆ ಕಾನೂನು ಕುಣಿಕೆಯನ್ನು ನಾಗೇಂದ್ರ ಬಿಗಿ ಮಾಡ್ತಾ ಇದೆ ಅಂತ? ಮಮತಾ, 187 ಕೋಟಿಯ ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಪ್ತರ ಹೇಳಿಕೆಗಳೇ ನಾಗೇಂದ್ರ ಅವರಿಗೆ ಮುಳುವಾಗಿರುವಂಥದ್ದು. ಯಾಕಂದ್ರೆ 84 ಕೋಟಿ ಹಣದ ಪೈಕಿ 24 ಕೋಟಿ ಹಣ ಏನು ಹೈದರಾಬಾದ್ ಮೂಲದಿಂದ ಬಳ್ಳಾರಿಯ ಕೆಲವೊಂದಿಷ್ಟು ವ್ಯಕ್ತಿಗಳ ಅಕೌಂಟ್ಗೆ ಬಂದಿದೆ ಅನ್ನುವಂಥ ವಿಚಾರವನ್ನ ಸ್ವತಃ ನಾಗೇಂದ್ರ ಅವರ ಆಪ್ತರೇ ಇದೀಗ ಇಡಿ ಅಧಿಕಾರಿಗಳ ಮುಂದೆ ಕಕ್ಕಿರುವಂಥದ್ದು. ಹೀಗಾಗಿ ಅವರ ಆಪ್ತರು ನೀಡಿರ್ತಕ್ಕಂಥ ಹೇಳಿಕೆಗಳನ್ನ ಪರಿಗಣಿಸಿ ಇದೀಗ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಇಡಿ ಅಧಿಕಾರಿಗಳು ಆ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾಗೇಂದ್ರ ಅವರು ಒಂದಿಷ್ಟು ಜನ ಆಪ್ತರನ್ನಿದ್ರು, ಅವ್ರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಒಂದಿಷ್ಟು ಜನ SIT ಕಸ್ಟಡಿಯಲ್ಲಿದ್ದಾರೆ. ಅವರೆಲ್ಲರ ಹೇಳಿಕೆಗಳನ್ನ ಪರಿಗಣಿಸಿರ್ತಕ್ಕಂಥ ಇಡಿ ಅಧಿಕಾರಿಗಳು ಅವೆಲ್ಲವುಗಳನ್ನು ಕೂಡ ಮುಂದಿಟ್ಕೊಂಡು ನಾಗೇಂದ್ರ ಅವರಿಗೆ ತೀವ್ರತರವಾಗಿರ್ತಕ್ಕಂಥ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಹೇಳಿಕೆಗಳು ಮತ್ತು ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಸಾಕ್ಷಿಗಳನ್ನು ಮುಂದಿಟ್ಕೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳ ತಂಡ ಇದೀಗ ನಾಗೇಂದ್ರ ಅವರನ್ನು ವಿಚಾರಣೆ ಮಾಡ್ತಾ ಇದೆ. ಒಂದು ಹಂತದಲ್ಲಿ ನಾಗೇಂದ್ರ ಅವರಿಗೆ ಅವರ ಆಪ್ತರಿರ್ತಕ್ಕಂಥ ಹೇಳಿಕೆಗಳ ಸಂಕಷ್ಟವನ್ನು ತಂದೊಡುತ್ತೆ. ಮತ್ತೊಂದು ಕಡೆಗೆ ಗಮನಿಸಬೇಕಾಗಿರುವಂಥದ್ದು ಮಮತೆ ಏನಂದ್ರೆ 24 ಕೋಟಿ ಹಣದ ವಹಿವಾಟೇನಿದೆ ಅದು ಖಂಡಿತವಾಗಿಯೂ ಕೂಡ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದ್ದು ಸತ್ಯ ಅನ್ನೋದಾದ್ರೆ ಬಳ್ಳಾರಿಯ ಕಾಂಗ್ರೆಸ್ ಶಾಸಕರುಗಳ ಜೊತೆಗೇನೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಕಂಟಕ ತಂದರೂ ಸಹಿತ ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿನೇ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಏನು ಇಡಿ ಅಧಿಕಾರಿಗಳೇನಿದ್ರೆ ಈ ಒಂದು ಪ್ರಮುಖ ಅಂಶಗಳ ಮುಂದಿಟ್ಕೊಂಡೆ ಇದೀಗ ನಾಗೇಂದ್ರ ಅವರನ್ನ ವಿಚಾರಣೆ ಮಾಡ್ತಾ ಇದ್ರೆ ಎಲ್ಲ ವಿಚಾರಗಳೇ ನಾಗೇಂದ್ರ ಅವರಿಗೆ ಕಂಟಕವಾಗಿರೋದಂತೂ ತಪ್ಪಲ್ಲ ಮಮತಾ. ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.